ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ತಾ ನನ್ನ ನಿನ್ನೆ ಮತ್ತು ಲಾಗ್ ಮತ್ತು ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ಏನಾಗುತ್ತೆ, ನಿನ್ನೆ ಎಲ್ಲೆಲ್ಲೆಲ್ಲ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಕೂಡ ಈ ಲಾಗಲ್ಲಿ ತಿಳಿಸ್ತೀನಿ. ಆಗಿದ್ರೆ ನಾನು ಈ ರೀತಿ ಹಸಿಕಾಯಿ ಸೀಸನ್ ಇದ್ದಾಗ, ಹಸಿಕಾಯಿಗಳಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಹಸಿಕಾಳುಗಳನ್ನ ಹಾಕ್ಕೊಂಡು ಸಾಂಬಾರು ಮಾಡೋದಾಗಿರ್ಬೋದು, ಪಲ್ಯಗಳನ್ನ ಮಾಡೋದಾಗಿರ್ಬೋದು, ಈ ರೀತಿ ಇಷ್ಟ ಇರೋದ್ರಿಂದ ನಾನು ಈ ರೀತಿ ಫ್ರಿಜ್ನಲ್ಲಿ ಒಂದ್ಸಲ ಯಾವಾಗಾದರೂ ಫ್ರೀ ಇರೋ ಟೈಮಲ್ಲಿ ಬಿಡಿಸ್ಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಅಡುಗೆಗಳನ್ನ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಕಾರಣಕ್ಕೆ. ಹಾಗೆ ನನ್ನ ಮಗನ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗನೂ ಕೂಡ ವೀಕ್ಲಿ ಒನ್ಸ್ ನನ್ನ ಮಗನ ಮೀಟ್ ಆಗ್ತೀವಿ. ಯಾಕೆ ಅಂತಂದರೆ ನಾನು ದೂರದಲ್ಲಿರುವಂಥ ಯಾವುದೇ ರೀತಿ ಹಾಸ್ಟೆಲ್ಗಳಿಗೂ ನಾನು ಹಾಕಲಿಲ್ಲ. ಏಕೆಂದರೆ ನನ್ನ ಮಗ ಅಂದರೆ ನನಗೆ ತುಂಬ ಇಷ್ಟ. ಬಟ್ ಅವ್ನಿಗೆ ಎಜುಕೇಷನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹಾಸ್ಟೆಲ್ಗೆ ಹಾಕಿರೋದಷ್ಟೇ. ಬಿಟ್ಟಿರೋದು ತುಂಬಾ ಕಷ್ಟ. ಆದರೂ ಕಷ್ಟ ಆದರೂ ಪರವಾಗಿಲ್ಲ, ಅವನ ಎಜುಕೇಷನ್ ಇಂಪಾರ್ಟೆಂಟು ಅನ್ನೋ ಕಾರಣಕ್ಕೆ ನಾನು ಹಾಸ್ಟೆಲ್ಗೆ ಹಾಕಿದ್ದೆ. ಇಬ್ಬರೂ ನಾನು ಮತ್ತು ನನ್ನ ಹಸ್ಬೆಂಡು ಕೂತು ಒಂದು ಒಳ್ಳೆ ನಿರ್ಧಾರನ ತೊಗೊಂಡು ಅವನ್ನ ಈ ರೀತಿ ಇಟ್ಟರೆ ನೀಟಾಗಿ ಎಜುಕೇಷನಲ್ಲಿ ಮುಂದೆ ಬರ್ತಾನೆ ಅನ್ನೋ ಕಾರಣಕ್ಕೆ ಒಪ್ಕೊಂಡು ನಾವು ಈ ರೀತಿ ಮಾಡಿದ್ವಿ ನನ್ನ ಮಗನ ವಿಚಾರದಲ್ಲಿ. ಹಾಗೆ ನಾನು ರೀಸೆಂಟಾಗಿ ಒಂದು ಡ್ರೈವಿಂಗ್ ಕ್ಲಾಸ್ನ ಸೇರಿ ಸ್ವಲ್ಪ, ಯಾಕೆ ಅಂತ ಅಂದರೆ ಇವಾಗಿನ ಡ್ರೈವಿಂಗ್ ತುಂಬ ಕಷ್ಟ ಇದೆ. ಯಾಕೆಂದರೆ ಪವರ್ ಸ್ಟೇರಿಂಗ್ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು 15 to 20 ಡೇಸ್ ನಾನು ಡ್ರೈವಿಂಗ್ ಕ್ಲಾಸ್ನ ಅಟೆಂಡ್ ಮಾಡಿದ್ದೆ. ಬಟ್ ಕಾರಣಾಂತರಗಳಿಂದ ನಾನು ಒಂದು 5 ಡೇಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆ ಅಕಾಡೆಮಿಲಿ ಮೇಕ್ ಓವರ್ ಕಲಿಯೋಕ್ಕೆ ಅಂದ್ಬಿಟ್ಟು ಮತ್ತು ಬ್ಯೂಟಿಷಿಯನ್ ಕಲಿಯೋಕ್ಕೆ ಅಂದ್ಬಿಟ್ಟು 1.5 ಮಂತು ನಾನು ಬ್ರೇಕ್ನ ತೊಗೊಂಡಿದ್ದೆ. ಅದಕ್ಕೋಸ್ಕರ ಅಲ್ಲಿಂದ ಬಂದಾದಮೇಲೆ ಫುಲ್ಲು ನನ್ನ ವರ್ಕ್ನಲ್ಲಿ ನಾನು ಬ್ಯುಸಿಯಾಗಿರೋದ್ರಿಂದ 5 ಡೇಸ್ ಕಂಪ್ಲೀಟ್ನ ಮಾಡ್ಕೊಳ್ಳೋಕೆ ಹೋಗೋಕ್ಕಾಗಲೇ ಇಲ್ಲ. ಬಟ್ ರಿವರ್ಸ್ನ ಕಲಿಯೋದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡು ಎಲ್ಲಾದರೂ ಕಾರ್ನ ತೆಗೆದಾಗ ಈ ರೀತಿಯಾಗಿ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೇಳ್ಕೊಡ್ತಿರ್ತಾರೆ. ಈ ರೀತಿಯಾಗಿ ಮಾಡಿದರೆ ಈ ರೀತಿ ಆಗುತ್ತೆ, ಈ ರೀತಿ ಸ್ವಲ್ಪ ನನಗೆ ಆವಾಗ ಸ್ಟೇರಿಂಗ್ ಬ್ಯಾಲೆನ್ಸು ಸ್ವಲ್ಪ ಭಯ ಅನ್ನಿಸ್ತಿತ್ತು. ಗೇರ್ ಹಾಕೋದಾಗಿರ್ಬೋದು, ಕ್ಲಚ್ ಆಗಿರ್ಬೋದು, ಬ್ರೇಕ್ ಆಗಿರ್ಬೋದು, ಎಸ್ಲೇಟ್ರ್ ಆಗಿರ್ಬೋದು, ಇದು ಯಾವುದೂ ನನಗೆ ತಲೆ ಕೆಡಿಸ್ಕೋತಿರ್ಲಿಲ್ಲ. ಬಟ್ ಸ್ಟೇರಿಂಗ್ ನನಗೆ ಬ್ಯಾಲೆನ್ಸ್ ಆ ಕಡೆ ಈ ಕಡೆ ಹೋಗ್ಬಿಡ್ತಿತ್ತು. ಬಟ್ ಇನ್ನೂ ಕ್ಲಾರಿಟಿಯಾಗಿ ಬರ್ತಿಲ್ಲ. ಬಟ್ ಆದರೂ ಇಟ್ಸ್ ಓಕೆ, ಫಸ್ಟ್ಗಿನ್ನ ಇವಾಗ ಬೆಟರ್ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅದಾದಮೇಲೆ ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಕೂತ್ಕೊಂಡಿರೋದ್ರಿಂದ ಧೈರ್ಯ ನಮಗೆ ಸ್ವಲ್ಪ, ಏನಾದರೂ ಆದರೆ ಪಕ್ಕದಲ್ಲಿ ಇದ್ದಾರಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಕಾರ್ನ ಡ್ರೈವ್ ಮಾಡ್ತೀನಿ. ಮೊದಲಿಗಿನ್ನ ಇವಾಗ ಬೆಟರಾಗಿ ನಾನು ಕಾರ್ನ ಡ್ರೈವ್ ಮಾಡೋದನ್ನ ಕಲ್ತಿದ್ದೀನಿ. ಬಟ್ ನನಗಂತೂ ನಾನು ಒಂದಲ್ಲ ಒಂದಿನ ಈ ರೀತಿ ಕಾರ್ನ ಓಡಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಯಾರು ಕೂಡ ಮುಂದಾಗೋದನ್ನ ಅಂದ್ಕೊಂಡು ಕೂರಲ್ಲ, ಮುಂದಾಗೋದನ್ನ ಅಂದ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಏನಾಗುತ್ತೆ, ಯಾವ ಟೈಮಿಗೆ ಏನಾಗುತ್ತೆ ಅದೇ ಆಗೋದು. ಹಾಗೆ ಇದೆಲ್ಲದಕ್ಕೂ ಕಾರಣ ಆಗಿದ್ದು ನನ್ನ ಹಸ್ಬೆಂಡ್ನ ಸಪೋರ್ಟ್ ಅಷ್ಟೇ. ನಾನು ನಿನ್ನೆ ಒಂದು ಅಕಾಡೆಮಿ ಬಗ್ಗೆ ಮಾತಾಡಿದ್ದೆ. ಒಂದು ಇನ್ಫಾರ್ಮೇಷನ್ ವಿಡಿಯೋ ಬೇಕು ಅಂತ ತುಂಬ ಜನಗಳ ಫೋನ್ ಕಾಲ್ಸ್ ಮೇರೆಗೆ ಒಂದು ಅಕಾಡೆಮಿ ಬಗ್ಗೆ ವಿಡಿಯೋನ ಕೂಡ ಮಾಡಿ ಹಾಕಿದ್ದೆ. ಬಟ್ ಅವ್ರಿಗೆ ಇನ್ನೂ ಜನಗಳಿಗೆ ತಲುಪಿಲ್ವೋ ಗೊತ್ತಿಲ್ಲ. ಬಟ್ ಇನ್ನೂ ಸುಮಾರು ಫೋನ್ ಕಾಲ್ಸ್ಗಳು ಬರ್ತಿದೆ. ಏನು ಮೇಡಮ್ ಅದು, ನೀವು ಯಾವ ರೀತಿ ಅಕಾಡೆಮಿನ ಸೇರಿದ್ರಿ, ನೀವು ಯಾವ ರೀತಿ ಪ್ರೊಫೆಷನಲ್ ಕೋರ್ಸ್ನ ಮಾಡಿದ್ರಿ, ನೀವು ಯಾವ ರೀತಿಯಾಗಿ ಈ ರೀತಿ ಕೆಲಸಗಳನ್ನ ನಿಭಾಯಿಸ್ತೀರಾ ಅನ್ನೋದನ್ನ ಡೈರೆಕ್ಟ್ ಫೋನ್ ಕಾಲ್ನಲ್ಲೇ ಕೇಳ್ತಿದ್ದಾರೆ. ಬಟ್ ನಾನು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಇನ್ನೂ ಡೀಟೇಲಾಗಿ ಹೇಳೋಕ್ಕೆ ನಾನು ಟ್ರೈನ ಮಾಡ್ತೀನಿ. ಹಾಗೆ ಅಕಾಡೆಮಿ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪ್ರತಿಯೊಂದು ಜನಗಳಿಗೂ ಇನ್ಫಾರ್ಮೇಷನ್ ಸಿಗುವ ರೀತಿ ನಾನು ನಿನ್ನೆ ಲಾಗಲ್ಲಿ ತಿಳಿಸಿದ್ದೀನಿ. ಬಟ್ ಇನ್ನೂ ಯಾರಿಗಾದರೂ ಡೌಟ್ಸ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ಕಾಲ್ನ ಮಾಡ್ತಿದ್ದಾರೆ. ಬಟ್ ಡೈರೆಕ್ಟಾಗಿ ಮೆಸೇಜ್ ಹಾಕಿದ್ರೆ, ನನಗೆ ಕಮೆಂಟ್ಗಳನ್ನ ಹಾಕಿದ್ರೆ ರಿಪ್ಲೈ ಮಾಡೋವಷ್ಟು ಟೈಮ್ ಇಲ್ಲ ಅನ್ನೋದ್ರಿಂದ ಡೈರೆಕ್ಟಾಗಿ ಫೋನ್ ಕಾಲ್ಸ್ನ ಅಟೆಂಡ್ ಮಾಡ್ಕೊಂಡು ನನ್ನ ಕೆಲಸಗಳನ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಏನಕ್ಕೆ ಈ ರೀತಿಯಾಗಿ ನನ್ನೇ ಕೇಳ್ತಿದ್ದಾರೆ ಅಂತ ಅಂದರೆ, ಸರ್ಟಿಫಿಕೇಟ್ ಡೇನಲ್ಲಿ ನಾನು ಕಾಣಿಸ್ತಲೇ ಇರೋದ್ರಿಂದ. ಬಟ್ ಸುಮಾರು ಜನಗಳು ಫಾಲೋ ಮಾಡ್ತಿರೋರು ಸರ್ಟಿಫಿಕೇಟ್ ಡೇಲಿ ಕಾಣಿಸ್ತಲೇ ಇರೋದ್ರಿಂದ. ಯಾಕೆ ಅಂದರೆ ನಾನು ಕುಣಿಗಲ್ನಲ್ಲಿ ಸ್ಕೂಲು ಮತ್ತು ಕಾಲೇಜ್ನ ಎಲ್ಲವನ್ನು ಕಂಪ್ಲೀಟ್ ಮಾಡಿರೋದ್ರಿಂದ ಅವ್ರಿಗೂ ನನ್ನ ಫಾಲೋ ಮಾಡ್ತಿರ್ತಾರೆ. ಬಟ್ ಅವ್ರನ್ನೂ ಫಾಲೋ ಮಾಡ್ತಿರ್ತಾರೆ. ಆವಾಗ ನೀನು ಎಲ್ಲಿ ಓದಿ, ಏನಾಯಿತು ಅನ್ನೋದನ್ನ ಕೇಳ್ತಿದ್ರು. ನಾನು ಕ್ಲಾಸಸ್ಗೆ ಅಂತ ಹೇಳ್ಬಿಟ್ಟು 1.5 ಮಂತ್ ನಾನು ಬ್ರೇಕ್ನ ತೊಗೊಂಡಿದ್ದರಿಂದ ಶಾಪ್ನಲ್ಲಿ ಫುಲ್ಲು ಕೆಲಸ ಪೆಂಡಿಂಗ್ ಆಗಿತ್ತು. ಮೊದಲೇ ನಾನು
ಪ್ರೊಫೆಷನಲ್ಲಿ ಟೈಲರ್ ಆಗಿರೋದ್ರಿಂದ ಕೆಲಸಗಳು ಎಷ್ಟಿರುತ್ತೆ ಅಂದ್ಬಿಟ್ಟು ಬೇರೆ ಟೈಲರ್ಗಳಿಗೆ ಗೊತ್ತೇ ಇರುತ್ತೆ. ಒಂದು ಊರಲ್ಲಿ 10 ಜನ ಟೈಲರ್ ಇದ್ರೂ ಯಾವುದೇ ಕಾರಣಕ್ಕೂ ಟೈಲರ್ ಕೆಲಸ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಅದಕ್ಕೋಸ್ಕರ ನಾನು ಅವನ್ನೆಲ್ಲ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿ ಹಾಗೆ ಇನ್ಫಾರ್ಮೇಷನ್ ವೀಡಿಯೋ ಕೊಡೋ ಅಷ್ಟರಲ್ಲಿ ತುಂಬ ಸ್ವಲ್ಪ ಟೈಮ್ನ ತೊಗೊಂಡೆ ಅಂತಲೇ ಹೇಳ್ಬೋದು. ಬಟ್ ಎನಿ ಇನ್ಫಾರ್ಮೇಷನ್ ಇನ್ನೂ ಬೇಕು ಅಂತಂದರೆ ನಾನು ಡೈರೆಕ್ಟಾಗಿ ಇನ್ನೊಂದು ವ್ಲಾಗ್ನ ಮಾಡಿ ಹಾಕ್ತೀನಿ. ಆವಾಗ ಇನ್ನೂ ಡೀಟೈಲಾಗಿ ವೀಡಿಯೋನ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಸಮಯದ ಅಭಾವ ತುಂಬ ಜಾಸ್ತಿ ಇದೆ. ಯಾಕೆ ಅಂತ ಅಂದರೆ ಮನೆಯಲ್ಲಿ ಚಿಕ್ಕ ಮಗಳಿರೋದ್ರಿಂದ ಮತ್ತು ಮನೆ ಕೆಲಸಗಳಾಗಿರ್ಬೋದು, ಮತ್ತು ಬ್ಲೌಸ್ನ ಸ್ಟಿಚ್ ಮಾಡೋದಾಗಿರ್ಬೋದು, ಮತ್ತು ಬ್ಯಾಂಗಲ್ ಸ್ಟೋರ್ನ ನೋಡ್ಕೊಳ್ಳೋದಾಗಿರ್ಬೋದು, ಹಾಗೆ ಪಾರ್ಲರ್ ಕೆಲಸ ಆಗಿರ್ಬೋದು, ಇವೆಲ್ಲವನ್ನೂ ಮಾಡೋದ್ರಿಂದ ಹಾಗೆ ಒಂದು ದಿನ ಮೇಕಪ್ಗೆ ಅಂತ ಹೊರಟೋದ್ರೆ ನಾನು ಒಂದು ದಿನ ಶಾಪ್ನಲ್ಲಿ ಕೂರೋಕ್ಕೆ ಆಗೋಲ್ಲ. ಅದರಿಂದ ಸಮಯದ ಅಭಾವ ತುಂಬಾ ಜಾಸ್ತಿ ಇದೆ. ಹಾಗೆ ಎಡಿಟಿಂಗ್ ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. 1 ಗಂಟೆ 2 ಗಂಟೆವರೆಗೂ ಎಡಿಟಿಂಗು ಮಾಡೋಕ್ಕೆ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಿರಲ್ಲ. ಹಾಗೆ ತುಂಬ ಯೂಟ್ಯೂಬ್ ಮಾಡೋದು ತುಂಬ ಈಸಿ ಅಲ್ಲ, ತುಂಬ ಕಷ್ಟ ಇದೆ. ಬಟ್ ನನಗೆ ಒಬ್ಬರು ಆರ್ಟ್ನ ಮಾಡಿದರು, ನೀವು ಮಾಡಿಬಿಡ್ತೀರಾ, ನೀವು ಯೂಟ್ಯೂಬ್ನ ಸಾಧನೆ ಮಾಡೋಕ್ಕಾಗ್ಬಿಡ್ತದೆ, ಎಲ್ಲರ ಕೈಲೂ ಆಗೋಲ್ಲ ಅದನ್ನ ಮಾಡೋಕ್ಕೆ ಅಂತ ಹೇಳಿದರು. ಅದಕ್ಕೋಸ್ಕರ ಕಷ್ಟ ಆದರೂ ಹಳ್ಳಿಯಲ್ಲಿ ಇದ್ದರೂ ಪರವಾಗಿಲ್ಲ, ಈ ರೀತಿಯಾಗಿ ನಾನು ಕೂಡ ಹಳ್ಳಿಯವರು ಏನೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ನಾನು ಈ ರೀತಿಯಾಗಿ ಯಾರೇನು ಅಂದಿರ್ತಾರೋ ಅವರಿಗೆ ತಿರುಗಿಸಿ ಡೈರೆಕ್ಟಾಗಿ ಹೇಳ್ಬೋದಿತ್ತು. ಬಟ್ ವಿಡಿಯೋ ಮುಖಾಂತರ ನಾನು ಮಾಡಿ ಸಾಧನೆನ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಡಿಸಿಷನ್ ತಗೊಂಡೆ. ಬಟ್ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಾಡಲೇಬೇಕು ಅನ್ನೋದು ಅವತ್ತಿಂದು ಉಟ್ಕೊಂಡಿರುವಂಥ ಆಟ. ಬಟ್ ಎಲ್ಲದರ ಮಧ್ಯೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆತ್ಮಗೌರವದ ಮುಂದೆ ಬೇರೆ ಯಾವುದೂ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಯಾರು ಏನನ್ನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಮಾಡ್ತೀವಿ, ನಮಗೂ ಶಕ್ತಿ ಇದೆ ಅಂತ ತೋರಿಸೋಕ್ಕೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡ್ತಿದ್ದೀನಿ. ನನಗೆ ಎಷ್ಟೇ ಕಷ್ಟ ಆದ್ರೂ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಚಾನಲ್ನ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ, ವಿಡಿಯೋ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡೋದರ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ತಾ, ಆದಷ್ಟು ಒಳ್ಳೆ ವೀಡಿಯೋಗಳನ್ನ ತೊಗೊಂಡು ಬರ್ತೀನಿ. ಇದೇ ರೀತಿ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ನ ಮಾಡ್ತೀರಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.